ಆಂಧ್ರ ಶೈಲಿಯ ಮೆಂತೆ ಪಾಲಕ್ ಪಪ್ಪು ಮಾಡೋಣ. ತುಂಬ ರುಚಿಯಾಗಿ ಹಾಗೆ ಬೇಗನೆ ಮಾಡೋ ವಿಧಾನ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸೊಪ್ಪು ಥರ ಅಲ್ಲ. ಇದಕ್ಕೆ ಬೇಕಾಗಿರೋದು ಇಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ 2 ಕಟ್ಟಷ್ಟು, 1 ಕಟ್ಟಷ್ಟು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ನೀಟಾಗಿ ಸೋಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಪಪ್ಪುಗೆ ಬೇಕಾಗಿರೋಷ್ಟು 2 ರಿಂದ 3 ಟೊಮೊಟೊ, ಒಂದು ದೊಡ್ಡದು ಮೀಡಿಯಮ್ ಸೈಜು ಈರುಳ್ಳಿ, 10 ರಿಂದ 15 ಹಣ್ಣಾಗಿರೋವಂಥ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಳ್ಳೋಣ. ಈ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ಳೋಣ. 1 ಟೀ ಕಪ್ಪಲ್ಲಿ 1.5 ಕಪ್ಪಷ್ಟು, ಇದು 150 ಗ್ರಾಮ್ ಅಷ್ಟಿದೆ ಬೇಳೆ. ಇದನ್ನು ನೀಟಾಗೆ ತೊಳ್ಕೊಬೇಕು. ತೊಳೆದು 2 ಸಾರಿ ತೊಳ್ಕೊಂಡು ಇದಕ್ಕೆ ಒಳ್ಳೆ ನೀರನ್ನು ಹಾಕ್ಕೊಳ್ಳೋಣ, ಶುದ್ಧವಾದ ನೀರು ಹಾಕ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಇದೇ ಹಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗೆ ನೋಡಿ ಹಾಕ್ಕೊಳ್ಳಿ. ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿದಾದಮೇಲೆ ಟೊಮೊಟೊ 2 ರಿಂದ 3 ತೊಗೊಂಡಿದ್ದೀನಿ. ಇಲ್ಲಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ 3 ಟೊಮೊಟೊ ಹಾಕಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕಿದಾದಮೇಲೆ ಇದಕ್ಕೆ ಒಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಳೆ ಜೊತೆ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ಇನ್ನು ಸ್ವಲ್ಪ ನೀರು ಬೇಕನ್ನಿಸ್ತು ಹಾಕ್ಕೊಂಡಿದ್ದೀನಿ. ಪಾಲಕ್ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೊಳೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಸೊಪ್ಪನ್ನು ಮೇಲೆ ಹಾಕೋಣ. ಕೆಳಗಡೆ ತರಕಾರಿ ಇರಲಿ, ಚೆನ್ನಾಗೇ ಬೇಯುತ್ತೆ. ಕುಕ್ಕರ್ಲಿ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಲ್ ತಗೊತೀನಿ ನಾನು. ಈ ಬೇಳೆ ಬೇಗ ಬೇಯುತ್ತೆ, ಹಾಗಾಗಿ 1 ವಿಸಲ್ ತೊಗೊಂಡಿದ್ದೀನಿ. ಬೇಳೆ ಬೇಗ ಬೇಯದೇ ಇರೋ ಥರದ್ದಾದರೆ 2 ರಿಂದ 3 ವಿಸಲ್ ತೊಗೋಬೋದು. ಈಗ ಕುಕ್ಕರ್ ತಣ್ಣಗಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೇಳೆ ಮತ್ತು ಸೊಪ್ಪು ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇದು ಬೇಗನೆ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ. ಇಲ್ಲ ಪಾತ್ರೆಯಲ್ಲಿ ಬೇಯಿಸಿನೂ ಮಾಡ್ಬೋದು. ಬೇಳೆ ಒಂದು ಬೇಯಿಸ್ಕೊಂಡು ಮಿಕ್ಕಿದ್ದೆಲ್ಲ ಹಾಕಿ ಆ ಥರ ವಿಡಿಯೋನು ನಾನು ಹಾಕಿದ್ದೀನಿ. ಈಗ ಒಂದು ಬಸಿಯೋ ಪಾತ್ರೆಗೆ, ತೂತ ಇರೋವಂಥ ಪಾತ್ರೆಗೆ ಕೆಳಗಡೆ ಒಂದು ಪಾತ್ರೆ ಇಟ್ಟು ಇದನ್ನು ಬಸ್ಕೊಳ್ಳೋಣ. ಸೊಪ್ಪು ಮತ್ತು ಬೇಳೆ ಎಲ್ಲ ಈಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ನೀಟಾಗೆ ಬಸ್ಕೋಬೇಕು. ಇದರಲ್ಲಿ ನೀರನ್ನು ಸ್ಟೇನ್ ಮಾಡಿಕೊಂಡು ಈ ಸೊಪ್ಪು ತರಕಾರಿನ ಸಪ್ರೇಟ್ ಮಾಡಿಕೊಂಡು ಇದನ್ನು ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗೆ ಬಸ್ಕೋಬೇಕು. ಇದನ್ನು ಕಟ್ಟು ಮತ್ತು ಬೇಳೆ ತರಕಾರಿನ ತಕ್ಕೊಂಡು ಇದನ್ನು ಮತ್ತೆ ಅದೇ ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಮ್ಯಾಶ್ ಮಸ್ಕೋಬೇಕು. ಈ ಥರ ಮಸಿಯೋ ಕೋಲಿಂದ ಮಸಿದ್ರೆ ಬೇಗನೆ ಆಗುತ್ತೆ. ನೋಡಿ, ಫಾಸ್ಟಾಗಿ ತಿರುಗಿಸ್ಕೊಂಡ್ರೆ 2 ರಿಂದ 3 ಸೆಕೆಂಡು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಸೊಪ್ಪು ತರಕಾರಿ ಎಲ್ಲ ಹೊಂದ್ಕೊಂಡು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಈ ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ಇದ್ದರೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಚಿಕ್ಕ ಈರುಳ್ಳಿ, ಜಜ್ಜಿರೋಂಥ ಒಂದು ಗಡ್ಡೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಬೇಕಾಗುತ್ತೆ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲೇ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗುತ್ತೆ. ನಾನು ಒಗ್ಗರಣೆ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಈ ಮಣ್ಣಿನ ಪಾತ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದಾದಮೇಲೆ 2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನು ಜೀರಿಗೆ ಹಾಕೊಳ್ಳೋಣ. ಈ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಂಥ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಇವೆರಡು ಕೆಂಪಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಳ್ಳೆ ಘಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗೆ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಈ ಆಂಧ್ರ ಪಪ್ಪು ಮೆಂತೆ ಪಾಲಕ್ ಪಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕೊಂಡು ಅಲ್ಲಿ ತನಕ ಇದನ್ನು 1 ಸೆಕೆಂಡು ಕುದಿಸ್ಕೋಬೇಕು. ನೋಡಿ, ಕುದ್ದಾಗಿದೆ. ಈಗ ರೆಡಿ ಆಯಿತು ಆಂಧ್ರ ಶೈಲಿಯ ಮೆಂತೆ ಪಾಲಕ್ ಪಪ್ಪು. ಇದಕ್ಕೆ ಹಸಿ ಕಾಯಿ ತುರಿ ಅಥವಾ ಸಾಂಬಾರ್ ಪುಡಿನ ಬಳಸಿಲ್ಲ. ಆಂಧ್ರ ಶೈಲಿ ಪಪ್ಪುಗೆ ಇವೆರಡನ್ನೂ ಬಳಸೋದಿಲ್ಲ. ಅದೇ ಇದ್ರ ಸ್ಪೆಷಾಲಿಟಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.